ಏ ಬಾ ತೆಗ್ದಿದ್ದೀನಿ ಏರ್ಪಿನ್ದಾಗೆ. ಏರ್ಪಿಂದ ತೆಗ್ದೆ ಕಣೆ. ಬೀಗನ ಬಂತು, ಆ ಬೀಗಕ್ಕೆ ಬರಲಿಲ್ಲ, ಏರ್ಪಿನ ತಗೊಂಡು ಹಿಂಗೆ ತೆರೆದೆ ಬಂತು. ಬಾ ತೆಗ್ದಿದ್ದೀನಿ ಬಾರೆ. ಲೇಪು ಬಾ, ಎಲ್ಲಿಕ್ಕ್ಯಾರ ಬಾ, ನೀನು ಟ್ರಂಕ್ ನೋಡು. ಯಾಕೆ ಅಮ್ಮಂಗೆ ಕರಿತೀನಿ. ಅಮ್ಮ ಅಮ್ಮವ್ ಮೌ ಬಾ ಇಲ್ಲಿ, ಬಾ ಇಲ್ಲೇ ಅಮ್ಮ, ಇಲ್ಲಿ ಕುಕ್ಕ ಬಾ ಇಲ್ಲಿ. ನಾವು ಒಳಕ್ಕೆ ಹೋಗ್ತೀವಿ, ಟ್ರಂಕ್ನಾಗೆ ದುಡ್ಡು ಐತೆ, ಅದಕ್ಕೆ ತಾಂಬರ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಕುಕ್ಕಂತೀಯ ಕುಕ್ಕ ಮನೆ. ಅಮ್ಮ ನಾವು ಒಳಕ್ಕೆ ಹೋಗ್ತೀವಿ, ಒಳಕ್ಕೆ ಹೋಗ್ತಿದ್ದಂಗೆ ನೀನು ಬೀಗ ಹಾಕು. ಸರಿನಿ, ಬೀಗ ಹಾಕಿ ನೀನು ಎಲ್ಗನ ಹೋಗು, ಯಾರು ಬೇಡ ಅಂಬಲ್ಲ. ಬೀಗ ಹಾಕಿ ಆಮೇಲೆ ಬಂದು ತೆಗಿಮಂತೆ, ಸರಿನಿ? ಸರಿ ಆಯ್ತು, ಬೀಗ ಹಾಕ್ತೀನಿ. ಅದ್ರೊಳಗೆ ಯಾರು ಇಲ್ಲ ಅಮ್ಮಂಗೆ ಇರುತ್ತೆ, ನೀವು ಒಳಕ್ಕೆ ಹೋಗ್ರಿ, ನಾನೆಲ್ಲ ಬೀಗ ಹಾಕ್ತೀನಿ, ಹೋಗ್ರಿ ಒಳಕ್ಕೆ ಹೋಗ್ರಿ ನೀವು. ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ಮಾತಾಡ್ಸಿದ್ರೆ ಒಂಥರ ನೆಮ್ಮದಿಯಾಗಿದೆ ನೋಡು. ನಮ್ಮಯ್ಯಪ್ಪ ಬಿಡಿ, ಇನ್ನೊಂದೆರಡು ದಿನ ಇದ್ದಾಗ ನಂಬತ್ತು. ಇವಾಗ ಮೊನ್ನೆ ಮಾತಾಡಿಸ್ತಿರ್ಲಿಲ್ಲ, ಬಲ್ ಬೇಜಾರಾಗಿತ್ತು. ಇವಾಗೇನು ಬೇಡ, ಮತ್ತೆ ಇನ್ನೊಂದೆರಡು ದಿನ ಇದ್ದಾಗ ನಂಬುತ್ತಿ. ನಮ್ಮಯ್ಯಪ್ಪ ಹಂಗೆ ಎಲ್ಲಾರು ಬೈಕಂತಾರೆ ನಮ್ಮನ್ನ. ಅಯ್ಯೋ ಮಾತಾಡ್ಸಲ್ಲ ಅಮ್ಮಂಗಿದ್ರು, ಗನವ ಬಂದರು ನಾವು ಸುತ್ತಾರ್ಕೊಂಡು ಹೋಗಲ್ಲ, ಹಂಗೆ ಹಿಂಗೆ ಅಂತಾರೆ. ಬೇಗ ಹಾಕ್ತಿ ಒಳಕ್ಕೆ ಹೋದ್ರು. ಇಲ್ಲೇ ಕುಕ್ಕಮ್ ತಿಂತಿರ್ಗ ಆಮೇಲೆ ತೆಗೀರಿ ಎಂದು ಇಟ್ಕಿರ ಅಪ್ಪನ ತೆಗಿಬೋದು, ಬಡಿತಾರೆ ಬಾಗಲ್ಲ. ಹೋಗೋರು ಅಪ್ಪನ ತೆಗೆದ್ರೆ ಆತು. ನೋಡು ಜಲ್ ನೋಡು, ಯಾಕನ ಒಡವೆ ಪಡವೆನೂ ಇಕ್ಕಿರ್ತಾರ. ನನ್ನ ಗ್ರಾಮ್ನಾಗ 2 ಗ್ರಾಮ್ನಾಗ ಯಾತ್ರವನ ಇರ್ತಾವಲ್ಲ, ಗುಂಡು ಪಂಡು ಅಂತ ಯಾತ್ರವನ ಇಕ್ಕಿರ್ತಾವ. ಹಳೆ ಕಾಲದವ್ದು ಯಾತನ ಬಂಗಾರ ನೋಡು ಸರಿಯಾಗಿ. ಯಾತ ಒಂದೆರಡು ಪೇಪರ್ ಐತಾವ ಕಣೆ ಅಕ್ಕ, ಇವು ಯಾವ ಒಂದೆರಡು ಪೇಪರು ಯಾತಿಲ್ಲಪ್ಪ, ದುಡ್ಡೇನು ಕಾಣಿಸ್ತಿಲ್ಲ. ಮೊನ್ನೆ ಹೊತ್ತು ನಮ್ಮ ಅತ್ತೆ ಇಲ್ಲೇ ಇಕ್ಕಾಳಪ್ಪ, ನೋಡಿದ್ದಿ, ಇದ್ರಾಗೇನು ಯಾತು ಕಾಣಿಸ್ತಿಲ್ವಲ್ಲ. ದುಡ್ಡು ಪಡ್ಡು ಯಾತು ಇಕ್ಕಿರಕ್ಕಿಲ್ಲ, ಬರೀ ಖಾಲಿ ಟ್ರಂಕ್ ಐತಿ. ಅಯ್ಯೋ ಇನ್ನೊಂದು ಸಣ್ಣದಿತ್ತು ಅಕ್ಕ, ಅದೇನೋ ಅಲ್ಲಿ ತಗೊಂಡೋಗ್ಯವ್ರೇನೋ ಭೂಮಿ ಮಂತಕ್ಕೆ. ದುಡ್ಡು ಇದ್ಬಿಟ್ರೆ ಅವರು ಟ್ರಂಕ್ ಹೊತ್ಕೊಂಡು ಓಡಾಡ್ತಾರೆ, ಟ್ರಂಕ್ ಬಿಟ್ಟು ಹೊರ್ಗಾಗಲ್ಲ. ಇದ್ರಾಗಿಲ್ಲ ಕಣೆ ಅಕ್ಕ, ಅದ್ರಾಗಿರ್ಬೇಕಿಲ್ಲ ಸಾಮಾನ್ಯ. ಏನು ನೋಡು, ಬಂದಿಟ್ಕೊಂಡು ಒಂದಿಟ್ಟು ಸಿಗ್ಲತ್ತ. ನೀನು ಬಂದ್ಕೊಂಡು 50,000 ಸಿಗಂಗೆ ನೋಡು. ಅಲ್ಲ 50,000 ಅಂತ 5 ರೂಪಾಯಿ ಇಲ್ಲ ಇದ್ರಾಗೆ. ನೋಡ್ತಾ ಇದ್ದೀನಿ ನೋಡು, ಇದ್ರಾಗೆ ಆತ ಇಲ್ಲ. ನೀ ಒಂದೆರಡು ಪೇಪರ್ ಇದ್ದಾವೆ, ಆತ ಇಲ್ಲ. ಬಟ್ಟೆನೂ ನಾವು ಹತ್ಲಾಗೆ ಇಕ್ಕೊಂಡವೆ, ಅಲ್ಲೆಲ್ಲನ ಗಂಟನ್ನ ಕಟ್ಟಿ ಇಕ್ಕೊಂಡವೆ. ಟ್ರಂಕ್ನ ಕಿಕ್ಕರಮ್ಮ, ಅದು ಇನ್ನೊಂದು ಇತ್ತೇವಳು, ಅದನ್ನ ತಗೊಂಡೋಗ್ಯವ್ರಿ. ಇಲ್ಲ ಕಣೆ ಅಕ್ಕ, ಇದ್ರಾಗಿಲ್ಲ ದುಡ್ಡು. ಏನಕ ಕೊಟ್ಟಿರ್ಬೇಕು ಸಾಮಾನ್ಯ. ಸರಿಯಾಗಿ ನೋಡು, ಎಲ್ಲ ಲೆಪ್ಪಿ ಒಳಕ್ಕೆಲ್ಲ ಕೈ ಹಾಕಿ ಎಲ್ಲನ ಬೇರೆ ತಕ್ಕೆಲ್ಲನ ಯಾತನ ಇಕ್ಕವ್ರೇನ ನೋಡಿ, ಆರಾಮ್ ಎಲ್ಲನ ಇಕ್ಕಿರ್ತಾನೇನ. ಇಲ್ಲ ಕಣೆ ಅಕ್ಕ, ನೋಡಿದ್ನಲ್ಲ ಎಲ್ಲೂ ಇಲ್ಲ. ತಡಿ, ಅಡುಗೆ ಮನೆಯಾಗೆಲ್ಲ ನಾನು ರೂಮ್ಗಳಾಗೆಲ್ಲನು ಬಟ್ಟೆ ತೆಗಲ್ಲ, ಇಲ್ಲಿ ಇಕ್ಕವ್ರೇನ ನೋಡ್ತೀನಿ. ಆತ ಇಲ್ಲ ಸುಮ್ಮನೆ ಬಂದಂಗೆ ಅತ್ತಾಗಿ ಅತ್ತ. ತಡಿ ಅಕ್ಕ, ಅಲ್ಲಿ ರೂಮ್ನಾಗೆ ನೋಡ್ತಿರ್ತೀನಿ, ಟ್ರಂಕ್ನಾಗ ಇನ್ನೊಂದು ತಡಿ ನೋಡು. ಟ್ರಂಕ್ನಾಗೂ ಇಕ್ಕಿಲ್ಲ, ಇವೆಲ್ಲನ ಎಲ್ಲಿ ತಗೊಳೋದು ಏನೋ, ಭೂಮಿರ್ ಮನೆಯಾಗೆಲ್ಲನ ಇಕ್ಕಿರ್ಬೇಕು. ನಾವು ದುಡ್ಡು ಐತೆ ಅಂತ ಬಂದ್ವಿ, ಇವಳು ಹಂಗೇನೆ ನಮ್ಮ ಅತ್ತೆ ನಮ್ಮ ಮಾಮ ದುಡ್ಡು ಇಕ್ಕೊಂಡವ್ರು ಇದ್ರಾಗೆ ಅಂತ ಹೇಳಿ ಕರ್ಕೊಂಬಂದ್ವಿ. ಇದ್ರಾಗ ನೋಡಿರಿ ಆತ ಇಲ್ಲ, ಯಾತ ಬದನೆಕಾಯಿನೂ ಇಲ್ಲ ಇದ್ರಾಗೆ. ಯಾತನ ಸಿಕ್ಕರೆ ಚಂದ. ಯಾತ ನೋಡ್ವೆ ಪಡವೆ ಹಳೇದು ಬಂಗಾರ ದುಡ್ಡು ಯಾತ್ರವನ ಇಂಥ ಸಿಕ್ಕಿರಿ ಅತ್ಲಾಗ ಇರ್ಬೋದು ಆರಾಮಾಗಿ. ಯಾಕಂದ್ರೆ ಅವ್ರೇನು ಬೋರಲ್ಲ ಇಲ್ಲಿಗೆ, ಹಂಗೆ ಬಂದ್ರು ನಾವೊಮ್ಮೆ ಬೀಗ ಹಾಕೈತಲ್ಲ, ಬೀಗ ಹಾಕೈತೆ ಅವ್ರಿಗೇನು ಗೊತ್ತಾಗಲ್ಲ. ಬರಲಿ ಹೇಳು ಬಂದಂಗೆ ನೋಡ್ಕ್ಯಮನ. ಸದ್ಯಕ್ಕೇನು ಅವ್ರೇನು ಬರೋಲ್ಲ. ಅವ್ನು ಎಲ್ಗ ಹೋಗ್ಯದಾನೆ ಕೆಲ್ಸಕ್ಕೆಲ್ಲನ, ಕೆಲಸ ಆಗುತ್ತಂತ ಹೋಗ್ಯವನು. ಏನು ಮಾಡ್ತೀವಿ, ಸರ್ ನಮ್ಮ ಅಪ್ಪ ನಮ್ಮ ಬೇರೆ ಇಲ್ಲೇ ಬಂದು ಸೇರ್ಕೊಂಡವ್ರೆ. ಅವ್ರು ಹೋಗಂಗೆ ಇಲ್ಲ, ಬರ್ದಂಗಿದ್ದಿದ್ರು ಆಸೆ. ಇವಾಗ ನಮ್ಮ ಅಪ್ಪ ನಮ್ಮ ಮನೆ ಹಂಗೆ ಹೋಗೊಂಬ ನಮ್ಮಂಗಾಗೈತಿ. ಅವ ಅಪ್ಪ ಅಂತ ಇದ್ದಂಗೆ, ಅವಾಗ ಬರಲ್ಲ ಅಂಬೋದು, ಇವಾಗ ಹೋಗಲ್ಲ ಅಂಬುತ್ತಿ. ಇನ್ನೊಂದು ಜನ ಇರ್ತೀನಿ ಅಂಬುತ್ತಿ. ಏನು ಓಡ್ಕೊಂಡು ಸಾಯ್ತಿ. ಬೆಳಗ್ಗೆ ನಮ್ಮ ಅಪ್ಪ ಮನೆ ಕೇಳಿರೋದಕ್ಕೆ ನಿಮ್ಮ ಅಪ್ಪ ಮನೆ ಕೇಳೈತಿ ಹಿಂಗೆ ಅಂತ ಅವ್ನು ಬೇರೆ ಹೆಂಗೆ ಆಡ್ತಾನೆ ನನ್ನ ಗಂಡ. ತೆಗಿ ಹಂಗೇನೆ ಬಾಯಿಗೆ ಬಂದಂಗೆ ಬೈತಾನೆ, ಹೆಂಗೆ ಆಡ್ತಾನೆ. ಇವ್ರು ಬೇರೆ ಇಲ್ಲೇ ಬಂದು ಸೇರ್ಕೊಂಡಿರೋದಕ್ಕೂ ಮನೆ ಖರ್ಚು ಎಷ್ಟು ಜಾಸ್ತಿ ಆಗ್ತೈತೆ. ನಾನು ಇವ್ರು ಬಂದು ಇಲ್ಲೇ ಸೇರ್ಕೊಂತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಹೋಗತ್ತ ಅಪ್ಪ ನಮ್ಮಮ್ಮ ಏನಂತ ಹಿಂಗೆ ಹೊಸಾರು ನಮ್ಮ ಬುಡಕ್ಕೆ ಬತ್ತಾರೆ. ಹೊಸಾರನ್ನು ನೋಡ್ಬೇಕಂದ್ರೆ ಆಗಲ್ಲ ಅಕ್ಕ. ಯಾತು ಇಲ್ಲ ಕಣೆ, ನೋಡಿದೆ ಅಲ್ಲೆಲ್ಲೂ ಯಾತು ಸಿಗಲಿಲ್ಲ. ಹೋಗಿ ಬಟ್ಟೆ ಅಡೆಗೂ ಎಲ್ಲನ ನೋಡಿದೆ, ಯಾತು ಸಿಗಲಿಲ್ಲಮ್ಮ. ಏನು ಮಾಡೋಣ, ಹೋಗತ್ತ. ಅವರು ಎಲ್ಲನ ತಗೊಂಡೋಗಿರ್ಬೇಕು ಕಣೆ ಅಕ್ಕವು. ಎಲ್ಲನ ಊರಿಗೆ ಹೋಗ್ತೀವಿ ಅಂತೇಳಿ, ಅಲ್ಲ ಭೂಮಿರ್ ಮಂತಕ್ಕೆ ಹೋಗ್ತೀವಿ ಅಂತೇಳಿ ತಗೊಂಡೋಗಿರ್ಬೇಕು. ಸಾಮಾನ್ಯ ತಗೊಂಡೋಗಿರೋದಕ್ಕೇನೆ ಅಲ್ಲಿ ಯಾತು ಇಲ್ಲ. ಇಕ್ಕೊಂಡಿರ್ತಾರೆ ಕಣಕ್ಕ, ನಿಜವಾಗ್ಲೂ ಇಕ್ಕೊಂಡಿದ್ರು ಅವರು. ಯಾತ ಇಕ್ಕೊಂಡಿಲ್ ತಗ, ನೀನು ಸುಮ್ಮನೆ ಹೇಳ್ದೆ ನಮ್ಮ ಅಕ್ಕಯ್ಯ ಸುಮ್ಮನೆ ಆಗ್ತಾಳೆ ಬಿಡು. ಹಂಗಂದ್ರೆ ಹೋಗಿ ತಗೊಂಬಂದ್ರೆ ನಮ್ಮ ಅಕ್ಕಯ್ಯ ಏನೋ ಇಕ್ಕೊಂಡವಳೆ, ನಮ್ಮ ಅತ್ತೆ ನಮ್ಮ ಮಾಮ ದೊಡ್ಡ ಗ್ರೇಟು ಅಂತೇಳಿ ನನ್ನ ತಕ್ಕ ತೋರಿಸ್ಕೊಂಬಕ್ಕಾಗಿ ನೀನು ಸುಮ್ಮನೆ ಹೇಳ್ದೆ. ನಾವು ಯಾತು 1 ರೂಪಾಯಿ ಬದನೆಕಾಯಿನೂ ಇಕ್ಕಿಲ್ಲ ಇದ್ರಕ್ಕೆ. ಉಳುಕ್ ಬದನೆಕಾಯಿನೂ ಇಕ್ಕಿಲ್ಲ. ಒಂದೆರಡು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ನ ಒಂದೆರಡು ಜೆರಾಕ್ಸ್ ಇದ್ದಾವೆ ಅಷ್ಟೇ. ನೀನು ಯಾತ ಇಕ್ಕಿಲ್ಲ. ನಾವೇನು ಟ್ರಂಕ್ ಎಲ್ಲ ನೋಡಿರಿ ಯಾತ ಸಿಗಲಿಲ್ಲಮ್ಮ. ಒಂದು ಬಂಗಾರದ್ದ, ನಾನು ಹಳೆ ಬಂಗಾರದ್ದು ಯಾತ ಸಿಗಲಿಲ್ವಲ್ಲ. ತೆಗಿ. ಏನು ದೊಡ್ಡದಾಗಿ ಹೇಳ್ಕೊಂಡು ಮತ್ತೆ ನಮ್ಮ ಮಾಮ ಹಂಗೆ ಇಕ್ಕೊಂಡವ್ರೆ ದೊಡ್ಡ, ಅಯ್ಯೋ ಹಂಗೈತಿ ಹಿಂಗೈತಿ ಅಂತ ಹೇಳ್ದೆ.
ನಾನು ಮತ್ತು ಐತೆ ಅನ್ಕೊಂಡೆ ಕಣಕ್ಕ. ನನಗೇನು ಗೊತ್ತೇಳ, ಅವತ್ತಿದ್ದಿದ್ದ ಹೇಳ್ದೆ ಅವರು ಎಲ್ಗನ ಅಲ್ಲಿ ತಗೊಂಡೋಗಿರ್ಬೇಕು. ಭೂಮಿರ್ ಬಂತಕ್ಕೆ ತಗೊಂಡೋಗಿವ್ರಿ. ನನಗಂತೂ ಸಿಟ್ಟಲ್ಲೇ ಬರ್ತೈತಿ. ಏನು ಮಾಡ್ತೀಯ ಬಿಡತ್ತೆ, ನೀನು ಬೇಜಾರಾದೆ ನಮ್ಮ ಅಲ್ಲೇ. ನಾನೇನೋ ಐತೆ ಅನ್ಕಂಡು ನೀನು ನೋಡಿರ ಮತ್ತೆ ನಮ್ಮ ಮಾಮ ಇಟ್ಕೊಂಡವ್ರಿ ಅಂತ. ಯಾತಿಲ್ಲ ನಿಂಗೆ ಅಣ್ಣನ ತಗೋ ಯಾತಿಲ್ಲ, ನಿಮ್ಮ ಮತ್ತೆ ನಿಮ್ಮ ಮಾಮನ ತಗೋ ಯಾತಿಲ್ಲ ಆತಿಲ್ಲ. ಮನೆ ಒಂದು ಗೋರ್ಚಿ ತಾಂಡಿಲ್ಲ ಕುಕ್ಕಮ್ಮಕ್ಕೆ ಅಂದ್ರೆ ನೀನು ಇದು ದುಡ್ಡು ಕಾಸಿಗೆ ಹೋಗಿದ್ಯಾ, ದುಡ್ಡು ಕಾಸು ಇಕ್ಕೊಂಡಿದ್ರೆ ಅವು ಹಂಗಿರವಿ ನಿಮ್ಮ ಅತ್ತಿ ಅವಳು. ಅಯ್ಯೋ ದೇವ್ರಿ, ಅಯ್ಯೋ ಇಕ್ಕೊಂಡವಳೆ ಹೊಟ್ಟಿಗೆ ತಿಂಬಲ್ಲ ಏನಿಲ್ಲ, ಗನ್ವಾಗಿ ಇಕ್ಕೊಂಡವಳೆ ದುಡ್ಡ. ನೀನು ಆಗತ್ಕಂದಿನ ಮತ್ತೆ ಮಸ್ತಾಗಿ ದುಡ್ಡು ಮಾಡ್ಕೊಂಡವಳೆ. ಅಲ್ಲಿಗೆ ತಗೊಂಡೋಗಿರ್ಬೇಕು. ಐತೆ ಕಣಕ್ಕ, ದೇವ್ರ ಆಣೆಗೆ ಹೋಯ್ತೆ ಅವ್ರ ತಾಗೆ. ಏನೋ ಮಾಡಿ ಇಸ್ಕೋಬೇಕು ಅಂತ ನೋಡ್ತೀನಿ. ಏನು ಮಾಡ್ತೀವಿ, ಒಬ್ಬನೇ ಮಗ ಅಲ್ಲ, 5 ಜನ ಅಲ್ಲ, 5 ಜನನೂ ಕೊಡಬೇಕು ಅಂತ. 5 ಜನ ಆಗಿರೋದಕ್ಕೆ 5 ಜನಕ್ಕೂ ಕೊಡಬೇಕು ಅಂತಾರ ಅವ್ರು. 5 ಜನನೂ ಆಗಿರೋದ್ರಿಂದ ನಿಮ್ಗೆ ಯಾತೇ ಇಲ್ಲ ಕಣೆ. ಇನ್ನು ನಮ್ಮ ಮತ್ತೆ ಒಂದಿಟ್ಟು ಇಕ್ಕೊಂಡವಳೆ, ಘನವಾಗಿ ಇಕ್ಕೊಂಡವಳು ನಮ್ಮ ಅತ್ತೆ. ನಾವು ಇರೋ ಅಂತಾರನ ಆಗಿದ್ದು ನಮ್ಮ ನಾನು ನಿಮ್ಮ ಅಮ್ಮನ ನೀಟ ಒಟನ ದುಡಿತಾನೆ ಇರ ಮುಂದೆ ಅಪ್ಪ ಯಾತು ಇಲ್ಲ. ನಿಮ್ಮ ಅತ್ತೆ ನಿಮ್ಮ ಮುಂದೆ ಯಾತಿಲ್ಲ, ನಿಂದು ಯಾತು ಇಲ್ಲ ತಗ. ಇಂತನ್ನು ಮದುವೆ ಆಗಿದೆಯೇ, ಇಂತನ್ನು ಮದುವೆ ಆಗೋದಕ್ಕಿಂತ ನೋಡಿ ನಾನು ಪಟ್ಟವು ಯಾತ್ರಾಗ ಎಲ್ಲ ಡಬ್ಗಳಾಗೆಲ್ಲನ ಇಕ್ಕವಳೇನ ನಿಮ್ಮ ಅತ್ತೆ. ಸಾಸ್ಪೇಟೆ ಬೇಗೆಲ್ಲ ಒಂದು 500 ರೂಪಾಯಿನ ಸಿಗ್ಲತ್ತ ಕೋಳಿ ಪಾಳಿನ ಅಂತವ್ರಾನ. ಇವತ್ತು ಬೇರೆ ಭಾನುವಾರ. ಚಿಕನ್ ತರ್ಸೋಕ್ಕಾಗುತ್ತೆ. ಚಿಕನ್ನು ಬಿರಿಯಾನಿ ಅದು ಮಾಡೋಕ್ಕಾಗುತ್ತೆ. ನಾನು ಹೇಳ್ದೆ ಅದ್ದಾಗ ನಿಮ್ಮ ಮಾಮ್ಗೆ ಅಂತ ದುಡ್ಡಿಲ್ಲ ಅಂತು. ನೋಡ್ದೆ ಎಲ್ಲೆಲ್ಲೂ 1 ರೂಪಾಯಿ ಇಲ್ಲ. ಅವ್ರು ಹಂಗೆ ಇಕ್ಕ ಅಂತಾರಲ್ಲ, ಅವರು ಬಲ್ ಸೂಕ್ಷ್ಮ ಜನ ಅವರು. ಎಲ್ಲೂ ಹಂಗೆ ಎಲ್ಲ ಇಕ್ಕಕ್ಕೆ ಹೋಗಲ್ಲ, ಅದೇ ಸುಮ್ಕ ಹಾಕ್ತಾರೆ. ಅವರು ಯಾತೆ ಆಗೇಳು, ಯಾತೆ ಇಕ್ಕಕ್ಕೆ ಹೋಗಲ್ಲ ಅಲ್ಲೂ ಇಲ್ಲೂ. ಬಂದಿದ್ದಕ್ಕೆ ಯಾತ ದಕ್ಕಲಿಲ್ಲ. ಯಾತೆ ನೀವತ್ತೆ ನಮಗೆ ಯಾತ ಹುಟ್ಲಿಲ್ಲಮ್ಮು, ಯಾತ ಹುಟ್ಲಿಲ್ಲ. ಇಷ್ಟೊಂದು ಕಷ್ಟಪಟ್ಟು ಬೀಗ ತೆಗೆದು ಒಟ್ಟನು ಹೋಗಿ ಬಾಕಲು ತಕ್ಕೊಂಡು ಬಂದಿದ್ದಕ್ಕೆ ಯಾತ ಹುಟ್ಲಿಲ್ಲ. ಯಾತನ ಒಂದು ಸುಸನಾದ್ರೂ ಒಂದು 500 ರೂಪಾಯಿ ಆದರೂ ಹುಟ್ಟಿದ್ರೆ ಇವಟ ಒಂದಿಟ್ಟು ಸಮಾಧಾನ ಆದಂಗೆ ಆಗೋದು. ಒಂದಿಟ್ಟು ಹುಡ್ತಪ್ಪ ಹೆಂಗೂ ಬೀಗ ತಕ್ಕೊಂಡು ಬಂದಿದ್ದಕ್ಕೆ ಒಳಕ್ಕೆ ಹಿಟ ಒಟ ಸಿಕ್ತು ಅಂತೇಳಿ ಸಂತೋಷ ಪಡ್ಬೋದಾಗಿತ್ತು. ಏನು ಮಾಡ್ತೀಯ, ಯಾತು ದಕ್ಕಲಿಲ್ಲ. ನೋಡಿ ಹೋಗೋಣ. ಯಾಕೆ ಸುಮ್ಮನತ್ ಬಾ. ಮತ್ತೆ ಮುಚ್ಚಕ್ಕೆ ಎತ್ತಿಕನ ಇನ್ನೇನು ಮಾಡೋಣ, ಎತ್ತಿಕತ್ತ ಅದ್ರಾಗ ಇನ್ಯಾತೈತಿ. ಇಲ್ಲೇ ಬಿಡು ಬಾ ಹೋಗೋಣ ಸುಮ್ಮನೆ. ಅದ್ರಾಗ ಇನ್ಯಾತ ಸಿಗಲಿಲ್ಲ ಏನಿಲ್ಲ, ಎಲ್ಲ ತಾಂಡು ಎಲ್ಲನ ಒಟ್ಟು ಯಾಕತ್ತ ಬಾ. ಹೋಗೋಣ ಬಾ. ಯಾತ ಸಿಗಲಿಲ್ಲಮ್ಮ, ಯಾತ ಸಿಗಲಿಲ್ಲ. ಯಾತನ ಸಿಕ್ಕಿದ್ರೆ ಹಂಗೇನ ಸಂತೋಷ ಆಗೋದತ್ತ. ಎಲ್ಲನ ಕೋಳಿನ ಇಟ್ಕೊಂಬ ಅನ್ಬೇಕು ಅಪ್ಪಯ್ಯನದಿಲ್ಲ. ಅದೇನೆ ಯಾರವ ನಂಗೆ ಆಡ್ತಿರ್ತಾವಲ್ಲ ಬೈಲಾಗೆ ಸುಮ್ಮನೆ ಹೋಗಿ ಇಟ್ಕೊಂಬಂದ್ರ ಆತ. ಅಪ್ಪ ಹೇಳೋದು ಬಾಯಿ ಅಪ್ಪ 2 ಯಾರವ ನಾಟಿ ಕೋಳಿ ಇಟ್ಕೊಂಬರಪ್ಪ ಅಂತ. ನಾಟಿ ಕೋಳಿ ಸಾರು ಮಾಡೋಣ. ನಾಟಿ ಕೋಳಿ ಸಾರು ಮಾಡಿರಿ ವಾಸಿ ಹಿಡ್ಕೊಬರ್ಬೇಕು 2. ನಾಟಿ ಕೋಳಿ ಸಾರು ಬೋಲ್ ಚೆನ್ನಾಗಿರುತ್ತೆ ಕಣಕ್ಕ. ಫಾರಮ್ ಕೋಳಿ ತಿನ್ನಬಾರ್ದು, ಇಲ್ಲದ್ದೆಲ್ಲ ಕಾಯಿಲೆ ಇವಾಗ ಯಾತ ಕಾಯಿಲೆಗಳು ಬರ್ತಾವಂತೆ. ಅದಕ್ಕೇನೆ ನಾಟಿ ಕೋಳಿ ಸಾರೇನೆ ಮಾಡೋಣ. ನಾಟಿ ಕೋಳಿ ಸಾರು ಭಾಳ ದಿವಸ ಆಯಿತು ಉಂಡು. ಅದಕ್ಕೇನೆ ಎಲ್ಲನ ಇಟ್ಕೊಂಬಂದು ಮಾಡೋಕ್ಕಾಗುತ್ತೆ ನಾಟಿ ಕೋಳಿ ಸಾರೇನೆ. ಇವಾಗ ನೀವು ಫಾರಮ್ ಕೋಳಿ ಸಿಗೋಕ್ಕೆ ಇವಾಗೆಲ್ಲ ನಾ ಟೌನ್ಗೆ ಹೋಗ್ಬೇಕು, ಸಿಗಲ್ಲ, ದುಡ್ಡು ಬೇರೆ ಇಲ್ಲ. ಅದಕ್ಕೆ ಅಂತಗೆ ನೋಡಿ ಹೋಗೋಣ. ಯಾತ ಐತೆ ಅಂತ ಬಂದ್ವಿ, ಇಲ್ಲಿ ನೋಡಿರಿ ಯಾತ ಇಲ್ಲ. ಹೇಳ್ಬಾರ್ದು ಹೋಗು. ಯಾವತ್ತು 1 ರೂಪಾಯಿನೂ ಸಿಗಲಿಲ್ಲ ಇಲ್ಲಿ ಬಂದಿಕ್ಕೆ ಬಾಕಲು ತಕ್ಕೊಂಡು. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.